ನನಗೆ ಇವತ್ತಿನ ಎಪಿಸೋಡ್ ಶುರು ಮಾಡೋಕ್ಕೆ ಭಯ ಆಗ್ತಾ ಇದೆ. ನನ್ನ ಎದುರುಗಡೆ ಒಬ್ರು ಖಡಕ್ಕಾಗಿ ವಿಲನ್ ಇದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿ ಇಂಟ್ರೆಸ್ಟ್ ಕರೆಕ್ಟಾಗಿ ತಿಂಗಳಾರೆ ಬರುತ್ತೆ ಅಂದ್ಕೊಂಡಿದ್ದೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಅಂಬರೀಷ್ ಅವರ ಫ್ಯಾಮಿಲಿಯಿಂದ ಬಂದಿರೋದು. ಬ್ಯಾಕ್ ಗ್ರೌಂಡ್ ಇಟ್ಕೊಂಡೇ ಬಂದಿರ್ತೀರಾ ಇಂಡಸ್ಟ್ರಿಗೆ. ನನಗೆ ಅಂಬರೀಷನ ನಾನು ಮನ್ಸು ಮಾಡಿದ್ರೆ ನನ್ನ ಯಾವುದೋ ಲೆವೆಲ್ಗೆ ತೊಗೊಂಡೋಗಿ ಇನ್ನೂ ನಿಲ್ಸಿರೋ. ಬಟ್ ನಂದೇನಾಗೋಯ್ತು ಅಂದರೆ, ಸೊ ಈ ರೀತಿ ಎಲ್ಲ ಆಗಿದ್ರಿಂದ ನಾನು ಅಂಬರೀಷನ ಹತ್ರ ಹೋಗಿ ಹೀರೋ ಆಗಿ ಮಾಡ್ತೀನಿ ಅಂತ ಕೇಳೋ ಸಂಯಮನೇ ಬರ್ಲಿಲ್ಲ. ಈಗ ಆ ಗಿಲ್ಟ್ ಫೀಲ್ ಇಲ್ವಾ? ಇದೆ, ಗಿಲ್ಟ್ ಫೀಲ್ ಇದೆ. ಆ ಥರ ನಾನು ಹೋಗದೆ ಡೈರೆಕ್ಟಾಗಿ ಅಂಬರೀಷನ ಹತ್ರ ಹೋಗಿದ್ರೆ ನಾನು ಇಷ್ಟೊತ್ತಿಗೆ ಓಲ್ಡ್ ಆಕ್ಟರ್ಸ್ಗಳಿಗೆ ಚಾನ್ಸ್ ಸಿಗ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರಿ ಹಿಂದೆ. ಬಟ್ ಅದನ್ನ ಈಗ ಫೇಸ್ ನೀವು ಮಾಡ್ತಾ ಇದ್ದೀರಾ? ಫೇಸ್ ಮಾಡ್ತಿದ್ದೆ. ಈಗ 2000 ಇಸ್ವಿಯಿಂದ 2012, 13, 14 ಇಸ್ವಿವರೆಗೂ ಯಾರ್ಯಾರು ನಮಗೆ ಡೈರೆಕ್ಟರ್ಗಳು ನಮ್ಗೆ ಚಾನ್ಸ್ ಕೊಟ್ಟರು ಅವರೆಲ್ಲ ಇವತ್ತು ಔಟ್ಡೇಟೆಡ್. ಹೊಸ ಡೈರೆಕ್ಟರ್ಸ್ ಏನಾಗೋಗಿದೆ, ಕೆಲವರು ಪಂಗಡ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ದರ್ಶನ್ ಜೊತೆ ಮಾಡಿರೋದಪ್ಪ, ಸುದೀಪ್ ಜೊತೆ ಮಾಡಿರೋದಪ್ಪ, ಅವರು ಇವ್ರದ್ದು ಹೆಂಗಿರುತ್ತೋ ಚಾನ್ಸಸ್ ಮಿಸ್ ಆಗಕ್ಕೆ ತುಂಬಾ ಮಿಸ್ ಆಗೋ ಕಾರಣ ಏನಾದ್ರು ಸೀನಿಯರ್ ಆಕ್ಟರ್ಸ್ ಜೊತೆ ಸಕ್ಸಸ್ಫುಲ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ನನಗೆ ಇವತ್ತಿನ ಎಪಿಸೋಡ್ ಶುರು ಮಾಡೋಕ್ಕೆ ಭಯ ಆಗ್ತಾ ಇದೆ. ಯಾಕಂದರೆ ನನ್ನ ಎದುರುಗಡೆ ಒಬ್ಬರು ಖಡಕ್ಕಾಗಿ ವಿಲನ್ ಇದ್ದಾರೆ. ಸೊ ಆಲ್ಮೋಸ್ಟ್ ನಮ್ಮ 90s ಕಿಡ್ಸ್ ಆದರೆ ನಿಮ್ಗೆ ಗೊತ್ತಿರುತ್ತೆ. ಮೇ ಬಿ ಎಲ್ಲ ಮೂವೀಸ್ಗಳಲ್ಲಿ ಇವರನ್ನು ವಿಲನ್ ಜಾನರಲ್ಲಿ ನೋಡಿರ್ಬೋದು. ಬಟ್ ಇನ್ನೊಂದು ಡಿಫ್ರೆಂಟ್ ಏನು ಅಂತಂದರೆ, ಇವರು ಒಂದು ಮೂವಿಯಲ್ಲಿ ಮಾಡಿರುವಂಥ ವಿಲನ್ ಜಾನರ್ ಇನ್ನೊಂದು ಮೂವಿಯಲ್ಲಿ ಮಾಡಿರಲ್ಲ. ಸೊ ಡಿಫ್ರೆಂಟ್ ಆಗಿ ವಿಲನ್ ಜಾನರಲ್ಲಿ ಇವರನ್ನು ನೋಡಿರ್ತೀರಾ. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳನ್ನು ಇವರು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲೂ 80 ಮೂವಿನ ಇನ್ಸ್ಪೆಕ್ಟರ್ ರೋಲಲ್ಲೇ ನೋಡ್ಬೋದು ಇವ್ರನ್ನ. ಸೊ ಇಷ್ಟೆಲ್ಲ ನಾನು ಹೇಳಿದ್ಮೇಲೆ ಇವ್ರ ಎದುರುಗಡೆ ನಾನು ಹಿಂಗೆ ಮಾತಾಡೋದು ಅಲ್ವಾ? ಬನ್ನಿ ಹಾಗಾದರೆ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತಿನ ಅತಿಥಿಯನ್ನು ವೆಲ್ಕಮ್ ಮಾಡೋಣ. ಇವತ್ತಿನ ನಮ್ಮ ಅತಿಥಿ ಧರ್ಮ ಸರ್. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಯಾವ ಪ್ರಾಜೆಕ್ಟ್ ನಡೀತಾ ಇದೆ ಸರ್? ಈಗ 30th ಚೌಕಿದಾರ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗ್ತದೆ. ತುಂಬಾ ಟೈಮ್ ಆಯ್ತು ನಿಮ್ಮನ್ನ ನೋಡಿ, ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಚೌಕಿದಾರಲ್ಲಿ ಇಲ್ಲಿವರೆಗೂ ಮಾಡಿರೋ ಸಿನಿಮಾಲಿ 300 ಸಿನಿಮಾ ಮಾಡಿರೋದ್ರಲ್ಲಿ ತುಂಬ ಡಿಫ್ರೆಂಟ್ ರೋಲು. ಆ್ಯಂಡ್ 10-12 ಇಯರ್ಸಿಂದ ನಾನು ವಿಲನ್ ಮಾಡಿರಲಿಲ್ಲ. ಬರೀ ಅದೇ ನೀವು ಹೇಳಿದಾಗೆ ಪೊಲೀಸ್ ಕ್ಯಾರೆಕ್ಟ್ರು, ಪಾಸಿಟಿವ್ ರೋಲ್ಗಳು ಜಾಸ್ತಿ ಮಾಡ್ತಾ ಇದ್ದೆ. ಈಗ ಟೋಟಲ್ ಫುಲ್ ಫ್ಲೆಡ್ಜ್ ಆಗಿ ನೆಗೆಟಿವ್ ರೋಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದರಲ್ಲೂ ಚೌಕಿದಾರ್ ತುಂಬಾ ನೀವು ಹೇಳಿದಾಗೆ ಭಯಂಕರವಾಗಿದೆ ಕ್ಯಾರೆಕ್ಟ್ರು. ಸೊ 30th ರಿಲೀಸ್ ಆಗ್ತಿದೆ. ಅದಕ್ಕೆ ಈ ಗೆಟಪ್ಪ ಸರ್? ಅದು ಏನಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪುಟಾನ್ ಆಗಿರೋದು ಅವೆಲ್ಲ ಇದಿದೆ. ಓಕೆ. ಫಿಸಿಕ್ ವೈಸ್ ಅದಕ್ಕೋಸ್ಕರ ಬಿಲ್ಡಪ್ ಮಾಡಿದ್ರಿ. ಓಕೆ ಸರ್, ಇವಾಗ ನೀವು ಸ್ಟೋರಿ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ಬೇಸ್ ಇಟ್ಕೊಂಡು ನನಗೆ ಈ ಜಾನರ್ ಬೇಕಪ್ಪ ಅಂತ ಇದ್ರೆ ಯಾವ ಜಾನರಲ್ಲಿ ನೀವು ಸೆಲೆಕ್ಟ್ ಮಾಡ್ತೀರಾ ಸರ್? ಇಲ್ಲ, ನಾನು ಪಕ್ಕಾ ಡೈರೆಕ್ಟರ್ ಆರ್ಟಿಸ್ಟ್. ನಾನು ಆ್ಯಕ್ಚುಲಿ ಹೆಂಗೆ ಅಂದರೆ, ಈಗ ಮುಂಚೆ ಈಗ ನಮಗೆ ಕಾನ್ಫಿಡೆನ್ಸ್ ಇತ್ತು. ಈಗ ಎಲ್ಲ ಹಳೆ ಡೈರೆಕ್ಟರ್ಸ್ ಎಲ್ಲ ಸ್ವಲ್ಪ ಔಟ್ಡೇಟೆಡ್ ಆಗಿದ್ದಾರೆ. ಅವರೆಲ್ಲ ಇದ್ದಾಗ ಒಂದು ಧೈರ್ಯ ಹೆಂಗಿತ್ತು ಅಂದರೆ, ಅವರು ಧರ್ಮನ ಹಾಕ್ಬೇಕಂದ್ರೆ ನೆಕ್ಸ್ಟ್ ಯಾರು ಆ ಪಿಕ್ಚರಲ್ಲಿ ಈ ರೋಲ್ ಹಾಕಿದ್ವಿ, ಈ ಟೈಪ್ ಸೇಮ್ ಕ್ಯಾರೆಕ್ಟರ್ ಬೇಡ, ಸೇಮ್ ಜಾನರ್ ಬೇಡ ಅಂತ ಬೇರೆ ಇದು ಮಾಡ್ತಿದ್ರು. ಸೊ ನಾವು ಥಿಂಕೇ ಮಾಡೋಕೆ ಹೋಗ್ತೀವಿ. ನಿಮ್ಗೆ ಎಷ್ಟೋ ಜನ ಡೈರೆಕ್ಟ್ರು ನಿಮ್ಮ ಶಾರ್ಟ್ ಮುಗಿತಿದ್ದಂಗೆ ನೆಕ್ಸ್ಟ್ ಮೂವಿಯಲ್ಲಿ ಈ ಕ್ಯಾರೆಕ್ಟರ್ ಕೊಡ್ತೀನಿ ಅಂತ ಹೇಳ್ದಂಗೆ ಇದೆ ಅಲ್ಲ? ಆ ಥರ ಹೇಳಿದ್ರೆ ನನಗೆ ಓಂ ಪ್ರಕಾಶ್ ಅವರು, ಸಾಯಿ ಪ್ರಕಾಶ್ ಅವರು, ದಿನೇಶ್ ಬಾಬು ಅವರು, ಅವರೆಲ್ಲ ನನಗೆ ತುಂಬಾ ಇದು. ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ದಿರೋ ರೋಲ್ ಕೊಟ್ಬಿಟ್ಟಿರ್ತಾರೆ. ಅವ್ರಿಗೆ ಎಷ್ಟೋ ಜನ ಹೇಳಿರ್ತಾರೆ, ಏನು ಸಹ ಧರ್ಮಗೆ ಹಾಕ್ಬಿಟ್ಟಿದ್ದೀರಾ, ಅವರು ಕಮರ್ಷಿಯಲ್ಲು ಇದ್ರಲ್ಲಿ ಮಾಡ್ತಾರ, ಹಂಗೆ ಮಾಡ್ತಾರ ಅಂತ. ಮಾಡಾದ್ಮೇಲೆ ಅವ್ರಿಗೂ ಉಗಿದಿ ಮತ್ತೆ ನನಗೆ ಚಾಲೆಂಜ್ ಮಾಡಿ ನೆಕ್ಸ್ಟ್ ಇನ್ನೂ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಹಾಕಿದ್ದೀನಿ ನೆಕ್ಸ್ಟ್ ಪಿಕ್ಚರ್ ಅಂತ ಹೇಳಿರೋದು ಇದೆ. ಬಟ್ ನಮ್ಮಲ್ಲಿ ಸ್ಟಾರ್ಟಿಂಗ್ ವಿಲನ್ ಶೇಡಲ್ಲಿ ಇಂಡಸ್ಟ್ರಿಗೆ ಬರಬೇಕಂತಂದ್ರೆ ಒಂದಷ್ಟು ಕಿಡ್ನಾಪ್ ಸೀನು, ಒಂದಷ್ಟು ರೇಪ್ ಸೀನು, ಒಂದಷ್ಟು ಸಮಥಿಂಗ್ ರೋಲ್ಸ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಿಮ್ಮ ಲೈಫಲ್ಲಿ ನೀವು ಒಂದು ಲೈನ್ ಹಾಕಿದ್ದೀರಾ. ಇದೆಲ್ಲ ಬಿಟ್ಟು ನೀವು ವಿಲನ್ ಶೇಡಲ್ಲಿ ಹೆಂಗ್ ಸರ್ ಇದು? ನೋಡಿ, ನೀವು 3 ಹೇಳಿದ್ರಲ್ಲ, ಕಿಸ್ಸಿಂಗ್ ಸೀನ್ ಆಗಲಿ, ರೇಪ್ ಸೀನ್ ಆಗಲಿ, ಇದು ಯಾವುದು ಮಾಡೇ ಇಲ್ಲ ನಾನು. ಅದೇ ನಾನು ಕೇಳಿದ್ದು, ವೈ ವಿಲನ್ ಅಂತ. ಅದು ನನ್ನ ಲಕ್ಕಿಲಿ ನನಗೆ ಆ ಥರ ಪಾತ್ರಗಳು ಸುಮಾರು ಬಂತು. ಒಂದು 70-80 ಸಿನಿಮಾನೇ ಆ ಥರ ಕ್ಯಾರೆಕ್ಟರ್ಗಳು ಬಂತು. ಬಟ್ ನಾನು ಒಪ್ಕೊಳ್ಳಿಲ್ಲ. ನನಗೆ ಅದಕ್ಕೆ ಆ್ಯಸ್ ಅನ್ ಆ್ಯಕ್ಟರ್ ಎಲ್ಲ ಥರನೂ ರೋಲ್ ಮಾಡಬೇಕು, ಕಲಾವಿದ ಆದಮೇಲೆ.
ಬಟ್ ನನಗೇನಾಯಿತು ಅಂದರೆ ನನಗೆ ಇಬ್ಬರಣ್ಣ ನಮ್ಮ ಅತ್ತಿಗೆರು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ವಿ. ಸೊ ಅವ್ರ ಜೊತೆ ಹೆಂಗೆ ಕೂತ್ಕೊಂಡು ನೋಡೋದು ಆ ಥರ ಪಾತ್ರ ಮಾಡಿ ನಾನು ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ಒಪ್ಕೊಳ್ಳಿಲ್ಲ ಅವಾಗ. ಸರ್, ನಿಮ್ಮ ಸೆಲೆಕ್ಷನ್ ಪ್ರೊಸೆಸಿಂಗಲ್ಲಿ ಚೂಸ್ ಮಾಡುವಷ್ಟು ಚಾನ್ಸಸ್ ಇತ್ತ? ಅಂದರೆ ಎಲ್ಲರೂ ಆ್ಯಕ್ಟಿಂಗಿಗೆ ಒಂದು ಆಪರ್ಚುನಿಟಿ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಸೊ ನಿಮಗೆ ಚೂಸ್ ಮಾಡುವಷ್ಟು ಆಪರ್ಚುನಿಟಿ ನನಗೆ ಆ ವಿಚಾರದ ನಾನು ತುಂಬ ಲಕ್ಕಿ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಕೊರಿಯೋಗ್ರಾಫರ್ ಆಗಿ ಎಂಟರ್ ಆಗಿದ್ದು, ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ. ಸೊ ಅದು ಮಾಡ್ತಿರ್ಬೇಕಾದ್ರೆ KV ರಾಜು ಅವರು ಒಂದಿನ ಅಬ್ಸರ್ವ್ ಮಾಡಿ ನಾನು ಹೇಳ್ಕೊಡೋ ಎಕ್ಸ್ಪ್ರೆಷನ್ಸ್ ನೋಡಿ, ಎಕ್ಸ್ಪ್ರೆಷನ್ ಇಷ್ಟು ಚೆನ್ನಾಗಿ ಮಾಡ್ತಾ ಇಷ್ಟು ಚೆನ್ನಾಗಿದೆಯಾ, ಸ್ಮಾರ್ಟ್ ಆಗಿದೆಯಾ, ಯಾಕೆ ಆ್ಯಕ್ಟ್ ಮಾಡಬಾರ್ದು ಹಾಗೆ ಅಂತ ಬೈದಿ ಅವರು ಹುಚ್ಚ ಸಿನಿಮಾಗೆ ನನಗೆ ಕಳಿಸಿದ್ದವರು. ಅವರ ಅಸಿಸ್ಟೆಂಟು ರುದ್ರೇಶ್ ಅಂತ ಅವ್ರಿಗೆ ಇಲ್ಲಿ ಹೇಳಿಸಿ ಅವರು ನನಗೆ ಓಂ ಪ್ರಕಾಶ್ ಅವ್ರ ಹತ್ರ ಕರ್ಕೊಂಡು ಪರಿಚಯ ಮಾಡಿ ಹುಚ್ಚ ಸಿನಿಮಾ ನನ್ನ ಫಸ್ಟ್ ಸಿನಿಮಾ. ಸೊ ನೋಡೋ ಆಡಿಯನ್ಸ್ ಎಲ್ಲೋ ಅನ್ಕೋತಾರೆ ಇವರು ಅಂಬರೀಷ್ ಅವರ ಫ್ಯಾಮಿಲಿಯಿಂದ ಬಂದಿರೋದು. ಸೊ ಅಂಬರೀಷ್ ಅವ್ರು ಬಿಟ್ರೆ ನೆಕ್ಸ್ಟ್ ಅವ್ರ ಫ್ಯಾಮಿಲಿಯಿಂದ ಬಂದಿರೋದು ನೀವೇ ಇಂಡಸ್ಟ್ರಿಗೆ. ಸೊ ಎಲ್ಲೋ ಬ್ಯಾಕ್ ಗ್ರೌಂಡ್ ಇಟ್ಕೊಂಡೇ ಬಂದಿರ್ತೀರಾ ಇಂಡಸ್ಟ್ರಿಗೆ ಅಂತ ಅನ್ಕೊಂಡಿರ್ತಾರೆ. ಏನಾದ್ರು ರೆಫರೆನ್ಸ್ ಮಾಡಿದ್ರ ಅಂಬರೀಷ್ ಸರ್? ನನಗೆ ಅಂಬರೀಷನ ನಾನು ಮನ್ಸು ಮಾಡಿದ್ರೆ ನನ್ನ ಯಾವುದೋ ಲೆವೆಲ್ಗೆ ತೊಗೊಂಡೋಗಿ ಇನ್ನೂ ನಿಲ್ಸಿರೋ. ಬಟ್ ನಂದೇನಾಗೋಯ್ತು ಅಂದರೆ ನನ್ನ ಫಸ್ಟ್ ಪಿಕ್ಚರೇ ಹುಚ್ಚ ಅಂಡ್ ಫಸ್ಟ್ ಪಿಕ್ಚರೇ ಯುವರಾಜ ಶಿವಣ್ಣ. ಹೆಂಗೆ ಈ ಜಾನರ್ಗೆ ಹೆಂಗೆ ಬಂದ್ರಿ ಸರ್? ನಿಮ್ಮ ಬಾಲ್ಯದ ದಿನಗಳು ಹೆಂಗೆ ಕಳೀತು? ಆಮೇಲೆ ಒಬ್ರು ಹೀರೋ ಆಗ್ಬೇಕು, ಎಲ್ಲರೂ ಆಸೆ ಪಡೋದೇನೋ ನಾನು ಮೂವಿಲಿ ಹೀರೋ ಆಗ್ಬೇಕಪ್ಪ, ಎಲ್ಲರೂ ಹೀರೋನ ನೋಡಿರ್ತೀವಿ, ವಿಲನ್ ಆಗ್ಬೇಕು ಅನ್ನೋದು ತೀರಾ ಕಮ್ಮಿ ಅನ್ಕೊಳ್ಳೋದು. ಅದನ್ನೇ ಹೇಳಕ್ ಬಂದೆ ನಿಮಗೆ. ಓಕೆ, ಏನಾಯ್ತು ಅಂದರೆ ಕಾಲೇಜ್ ಫಸ್ಟ್ BComಗೆ ನಾನು ಹುಚ್ಚ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ BCom ಇನ್ನೂ ಡಿಗ್ರಿ ಓದ್ತಾ ಇದ್ದೆ, ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಆದರೆ ಸಿಕ್ಕಿದಾಗೆಲ್ಲ ಡ್ಯಾನ್ಸ್ ಟೀಚ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಸೊ ನಾನು ಡಿಗ್ರಿ ಮುಗಿದ್ಮೇಲೆ ಅಂಬರೀಷ್ ಅಣ್ಣ ಹತ್ರ ಹೋಗೋಣ, ಸಿನಿಮಾಗೆ ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೆ. ಆ ಥರ ಇದ್ದಿದ್ದು ನಾನು. ಓಕೆ. ಸೊ ನಾನು ಹಂಗೆ ಅಂದ್ಕೊಂಡಿರ್ತಿರ್ಬೇಕಾದ್ರೆ ಫಸ್ಟ್ ಇಯರ್ BComಲ್ಲಿ ನನಗೆ ಈ ಹುಚ್ಚ ಸಿಕ್ಬಿಡ್ತು. ಸುದೀಪ್ ಪಿಕ್ಚರಲ್ಲಿ ಚಾನ್ಸ್ ಸಿಕ್ಕಿದ್ದು. ಸೊ ಆಮೇಲೆ ಯುವರಾಜ ಸಿಕ್ತು, ಶಿವಣ್ಣ ಪಿಕ್ಚರ್, ಇದೆರಡು ಇನ್ನೂ ರಿಲೀಸ್ ಮುಂಚೆನೇ ಪಿಕ್ಚರ್ಸ್ ನನಗೆ ಕ್ಯಾರೆಕ್ಟರ್ ಸಿಕ್ಬಿಟ್ಟಿತ್ತು. ಓಕೆ. ಇನ್ನೆಲ್ಲಿ ಅಂಬರೀಷ್ ಅಣ್ಣ ಹತ್ರ ಹೋಗೋದು? ಇದೆರಡು ಪಿಕ್ಚರ್ ರಿಲೀಸ್ ಆಗಿದ್ದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅದರಲ್ಲಿ ವೋಟ್ ಫಾರ್ ಕಿಚ್ಚ, ವೋಟ್ ಫಾರ್ ಧರ್ಮ. ನನ್ನ ಹೆಸರು ಒರಿಜಿನಲ್ ಹೆಸರು ಧರ್ಮೇಂದ್ರ. ಅದರಲ್ಲಿ ಕಾಲೇಜ್ ಎಲೆಕ್ಷನ್ ಧರ್ಮ ಅಂತ ಇರುತ್ತೆ ಕ್ಯಾರೆಕ್ಟರ್. ಸೊ ನನ್ನ ಇದು ಕ್ಯಾರೆಕ್ಟರ್ನು ಹೈಲೈಟ್ ಆಗೋಯ್ತು, ಜನಕ್ಕೂ ಪರಿಚಯ ಆಗ್ಬಿಟ್ಟೆ. ಯುವರಾಜ ಇನ್ನೂ ಸೂಪರ್ ಹಿಟ್ ಆಗೋಯ್ತು ಶಿವಣ್ಣದು. ಸೊ ಇದೆರಡು ಪಿಕ್ಚರ್ ಹಿಟ್ ಆದಮೇಲೆ ಎಲ್ಲಿ ಅಂಬರೀಷ್ ಅಣ್ಣ ಹತ್ರ ಹೋಗಿ ನನಗೆ ಚಾನ್ಸ್ ಕೇಳೋದು? ನನಗೆ ಡೇಟ್ ಇಲ್ಲ, ಆ ಲೆವೆಲ್ಗೆ ಬಿಸಿ ಆಗ್ಬಿಟ್ಟೆ ನಾನು. ಅದೇ ಒಂದೊಂದು ದಿನ ಮೂರು ಸಿನಿಮಾ ಒಂದು ಸ್ಟುಡಿಯೋದಲ್ಲಿ 3 ಮೂವಿ ಮಾಡಿದ ನೆನಪು ನನಗೆಲ್ಲ ಹೇಳಿದ್ದು ನೀವು. ಹೌದು. ಓಕೆ. ಸೊ ಈ ರೀತಿ ಎಲ್ಲ ಆಗಿದ್ದರಿಂದ ನಾನು ಅಂಬರೀಷ್ ಅಣ್ಣ ಹತ್ರ ಹೋಗಿ ಹೀರೋ ಆಗಿ ಮಾಡ್ತೀನಿ ಅಂತ ಕೇಳೋ ಸಂಯಮನೇ ಬರಲಿಲ್ಲ. ಈಗ ಆ ಗಿಲ್ಟ್ ಫೀಲ್ ಇಲ್ವಾ? ಇದೆ, ಆ ಗಿಲ್ಟ್ ಫೀಲ್ ಇದೆ. ಆ ಥರ ನಾನು ಹೋಗದೆ ಡೈರೆಕ್ಟಾಗಿ ಅಂಬರೀಷ್ ಅಣ್ಣ ಹತ್ರ ಹೋಗಿದ್ರೆ ನಾನು ಇಷ್ಟೊತ್ತಿಗೆ ಒನ್ ಆಫ್ ಅ ಸ್ಟಾರ್ ಆಗಿರ್ತಿದ್ದೆ, ಹೀರೋ ಆಗಿರ್ತಿದ್ದೆ, ಏನೋ ಗೊತ್ತಿಲ್ಲ ಅಷ್ಟೇ. ಬಟ್ ಸೈಡ್ ರೋಲ್ ಮಾಡಿದ್ರೆ 300-600 ಮೂವಿ ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ಲೀಡ್ ಅಂತ ಆದಾಗ ಆಪ್ಷನ್ ಇರುತ್ತೆ, ಫಿಂಗರ್ ಕ್ರಾಸ್ ಅದು ಅಲ್ವಾ ಸರ್? ಎಕ್ಸಾಕ್ಟ್. ಯಾಕಂದರೆ ಇವಾಗ ನೋಡಿ, ಸುದೀಪ್ ಆಗಲಿ, ದರ್ಶನ್ ಆಗಲಿ, ಅಪ್ಪು ಆಗಲಿ, ಯಾರೇ ಆಗಲಿ, ಅವರೆಲ್ಲ ಇಷ್ಟು ವರ್ಷ ಸಸ್ಟೈನ್ ಆಗಿದ್ದಾರೆ ಅಂದರೆ ತಮಾಷೆನ. ಪ್ರತಿ ಒಂದು ಸಿನಿಮಾ ಸೂಪರ್ ಡೂಪರ್ ಇಟ್ಕೊಟ್ರೆ ನೆಕ್ಸ್ಟ್ ಏನು ಅಂತಲೇ ಇರೋದು ಅವ್ರಿಗೆ. ಪಾಪ ಅಂಥದ್ರಲ್ಲೇ ಅದನ್ನೆಲ್ಲ ಅವರು ಕೊಡ್ಕೊಂಡು ಬಂದು ಇದು ಮಾಡ್ರು. ಆ ಥರ ಆ ಜವಾಬ್ದಾರಿ ನನಗೆ ಸಿಕ್ಕಿದೆ. ಆ ಥರ ಸಸ್ಟೈನ್ ಆಗ್ತಿದ್ದಲ್ಲೋ ದಟ್ ಇಸ್ ಸೆಕೆಂಡ್ರಿ. ಒಟ್ಟಲ್ಲಿ ಆ ಇದಕ್ಕೆ ಹೋಗೋಕ್ಕೆ ಆಗಲಿಲ್ಲ ನನಗೆ ಈ ವಿಲನ್ ಆಗಿ ಎಂಟರ್ ಆದಮೇಲೆ. ಸರ್, ನಿಮ್ಗೆಲ್ಲಾದ್ರು ರಂಗಭೂಮಿ ಟಚ್ ಏನಾದರೂ ಇತ್ತಾ ಸರ್ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ? ಇಲ್ಲ, ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಇರಲಿಲ್ಲ. ಇಂಡಸ್ಟ್ರಿ ಬಂದಾದಮೇಲೆ AS ಮೂರ್ತಿ ಅವರು ನನಗೆ ಸುಮಾರು ಅವಕಾಶ ಕೊಟ್ಟರು. ಆಮೇಲೆ ನಮ್ಮ ರಾಜೇಂದ್ರ ಖಾನ್ ಅಂತ ಡೈರೆಕ್ಟ್ರು. ಸರ್, ನಾನೊಂದು ವಿಷಯ ಹೇಳಬೇಕು ನಿಮಗೆ. ಆ್ಯಕ್ಚುಲಿ ನಾನು 10th ಆಗ ನಿಮ್ಮದು ಸಂಗೊಳ್ಳಿ ರಾಯಣ್ಣ ಮೂವಿ ರಿಲೀಸ್ ಆಯಿತು. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ನಿಮ್ಮಿಂದ ನಂಗೊಂದು 12 ಮಾರ್ಕ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಹೌದಾ? ಹೇಗೆ? ಆ ಮೂವಿನ ನೋಡ್ಕೊಂಡು ಬಂದು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಬರೆಯಕ್ಕಿತ್ತಲ್ವಾ, 12 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ರು, ಕಂಪ್ಲೀಟ್ ಮೂವಿ ಇಳಿಸ್ಬಿಟ್ಟಿದ್ದ. ಸೂಪರ್. ಹೌದಾ? ಅದಿತ್ತ? ಆ ಕ್ವಶನ್ ಇತ್ತು 10th ನಮ್ಗೆ. ಸೊ ಸಂಗೊಳ್ಳಿ ರಾಯಣ್ಣ ಮೂವಿಗೆ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಿಕ್ಕಾಗಿದ್ರು, ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಎಸ್. ಸೊ ಹೇಳ್ತಾ ಇದ್ರಿ ಹಂಗೆ. ಅದೇ ಆ ಥರ ಆಗಿ ನನಗೆ ಮಿಸ್ ಆಯಿತು. ಬಟ್ ನನಗೆ ಒಂಥರ ಖುಷಿನೇ ಇದೆ. ನಾನು ಇಂಡಸ್ಟ್ರಿಲಿ, ಕನ್ನಡ ಇಂಡಸ್ಟ್ರಿ ನನ್ನ ಒಂದು ಲೆವೆಲ್ಗೆ ಬೆಳೆಸೋ. ಬಟ್ ಪ್ರಾಬ್ಲಮ್ ಏನಂದರೆ 2000 ಇಸ್ವಿಯಿಂದ 2012, 13, 14ನೇ ಇಸ್ವಿವರೆಗೂ ಯಾರ್ಯಾರು ನಮಗೆ ಡೈರೆಕ್ಟ್ರುಗಳು ನಮ್ಗೆ ಚಾನ್ಸ್ ಕೊಟ್ಟರು ಅವರೆಲ್ಲ ಇವತ್ತು ಔಟ್ಡೇಟೆಡ್ ಅಂದರೆ ಅವ್ರು ಯಾರು ಸಿನಿಮಾ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ಅವಕಾಶ ಸಿಗ್ತಿಲ್ವಾ ಗೊತ್ತಿಲ್ಲ. ಸೊ ಹಂಗಾಗಿ ಹೊಸ ಡೈರೆಕ್ಟರ್ಸ್ ಏನಾಗೋಗಿದೆ, ಅವರೇ ಎಲ್ಲ ಕೆಲವರು ಎಲ್ಲರೂ ಅಲ್ಲ, ಕೆಲವರು ಪಂಗಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಕೆಲವರು ದರ್ಶನ್ ಜೊತೆ ಮಾಡಿರೋದಪ್ಪ, ಸುದೀಪ್ ಜೊತೆ ಮಾಡಿರೋದಪ್ಪ, ಇವ್ರದ್ದು ಹೆಂಗಿರುತ್ತೋ ಇವರು ಒಂಥರ ಇರ್ತಾರ, ಇವ್ರನ್ನೂ ನಾವು ಮೇಂಟೈನ್ ಮಾಡೋಕ್ಕಾಗ್ತದೆ. ಈ ಥರಲ್ಲೇ ಕೆಲವರು ಇಮ್ಯಾಜಿನೇಷನ್ ಇಟ್ಕೊಂಡು ನನ್ನ ಕರಿತಾ ಇಲ್ಲ. ಕರೆಯೋಕ್ಕಿದ್ದು ನಾನು ಎಷ್ಟೋ ಜನ ನಾನು ವಾಲಂಟಿಯರ್ ಮಾತಾಡ್ಸಾಗ ಹೇಳ್ತಾರೆ, ಸರ್ ನೀವು ಸಿಂಪಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ, ಸಾರಿ, ನಿಮ್ಮನ್ನು ನಾವು ಮುಂಚೆನೇ ಹಾಕೋಬೇಕಾಯ್ತು. ಬಟ್ ಈಗೀಗ ಎಲ್ಲರೂ ಕರೆದು ಹಾಕೋತಾ ಇದ್ದಾರೆ.
ಎಲ್ಲೋ ಚಾನ್ಸಸ್ ಮಿಸ್ ಆಗಕ್ಕೆ ಅದೇ ಚಾನ್ಸಸ್ ರೀಸನ್ ತುಂಬಾ ಮಿಸ್ ಆಗಕ್ಕೆ ಕಾರಣ ಏನಂದ್ರೆ ಸೀನಿಯರ್ ಆಕ್ಟರ್ಸ್ ಜೊತೆ ಸಕ್ಸಸ್ಫುಲ್ ಹೀರೋಗಳ ನೀವೇ ಜೊತೆ ಒಂದ್ ಕಡೆ ಎಲ್ಲೋ ಓಲ್ಡ್ ಆಕ್ಟರ್ಸ್ ಗಳಿಗೆ ಚಾನ್ಸ್ ಸಿಗ್ತಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರಿ ಹಿಂದೆ, ಬಟ್ ಅದನ್ನ ಈಗ ಫೇಸ್ ನೀವು ಮಾಡ್ತಾ ಇದ್ದೀರಾ? ಫೇಸ್ ಮಾಡ್ತಿದ್ದೆ, ಈಗ ಪರವಾಗಿಲ್ಲ. ಈ ಲಾಸ್ಟ್ ಒಂದು 4-5 months ಇಂದ ಹೊಸಬ್ರೆ ಕರಿತಾ ಇದ್ದಾರೆ, ಮಾಡ್ತಾ ಇದ್ದೀನಿ. ಈಗ ಅಮರಾವತಿ ಪೊಲೀಸ್ ಠಾಣೆ ಅಂತ ನಡೀತಾ ಇದೆ. ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್ ಹಳೆ ಡೈರೆಕ್ಟರ್ಗಳು ಹೊಸ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡೋದು ನಿಮ್ಗೆ? ಅಲ್ಲಲ್ಲ, ಒಂದು ಲೆಕ್ಕಾಚಾರದಲ್ಲಿ ಈಸಿ ಇದೆ, ಒಂದು ಲೆಕ್ಕಾಚಾರದಲ್ಲಿ. ಇನ್ನೊಂದು ಲೆಕ್ಕಾಚಾರದಲ್ಲಿ ಏನಾಗುತ್ತೆ, ಅವರು ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಇವ್ರು ಮಾಡ್ತಾರೆ ಅನ್ನೋದು ನಂಬಿಕೆ ಮೇಲೆ ನಮ್ಮನ್ನ ಕರೆದಿರ್ತಾರಲ್ಲ. ಸೊ ನಮ್ಗೇನು ಅಷ್ಟು ಇದಾಗ್ತಿಲ್ಲ, ಚಾಲೆಂಜಿಂಗ್ ಅನ್ಸಲ್ಲ. ಚಾಲೆಂಜಿಂಗ್ ಪಾತ್ರ ಅಂತ ಮಾಡಿದ್ದು ಅಂದ್ರೆ ನಾನು ಈಗ ಚೌಕಿದಾರ್ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ರೆಸ್ಪೆಕ್ಟ್ ಅನ್ನೋ ವಿಷಯಕ್ಕೆ ಬಂದಾಗ ರೆಸ್ಪೆಕ್ಟ್ ಅದಕ್ಕೇನು ಕಡಿಮೆನೇ ಇಲ್ಲ, ಪಾಪ ಇನ್ನೂ ಜಾಸ್ತಿನೇ ಇದೆ. ಯಾಕಂದರೆ ನಮ್ಮ ಕಾಲದಲ್ಲಿ ನಾವು ಅಂದರೆ 2000 ಇಸ್ವಿಯಿಂದ 2005ವರೆಗೂ ಕ್ಯಾರವನ್ ಕಾನ್ಸೆಪ್ಟ್ ಇರಲೇ ಇಲ್ಲ. ಈಗ ನೀವು ಶಾರ್ಟ್ ಮೂವಿ ಮಾಡೋ ಕ್ಯಾರವನ್ ಇಟ್ಕೊಂಡಿರ್ತಾರೆ. ಸೊ ಡಿಗ್ನಿಟಿ ರೆಸ್ಪೆಕ್ಟ್ ಎಲ್ಲ ಜಾಸ್ತಿನೇ ಇರುತ್ತೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಸೊ ನೀವು ಇಂಡಸ್ಟ್ರಿಗೆ ಕೊರಿಯೋಗ್ರಾಫರ್ ಆಗಿ ಬಂದಿದ್ದು ಅಂತ ಹೇಳಿದ್ರಿ, ಎಲ್ಲ ಒಂದು ಕಡೆ ಕೊರಿಯೋಗ್ರಫಿ ಡ್ಯಾನ್ಸ್ ಅನ್ನೋದು ಆ್ಯಕ್ಟಿಂಗಿಗೆ ಬೇಸ್ ಆಯ್ತಾ ನಿಮ್ಮ ವಿಷಯದಲ್ಲಿ? 100%. ನೋಡಿ, ನೀವು ಫೈಟ್ ಕಲ್ತ್ಬಿಟ್ರೆ ಯೂಸ್ ಇಲ್ಲ. ಡ್ಯಾನ್ಸ್ ಅನ್ನೋದು ಸ್ಟೇಜ್ ಫಿಯರ್ ಹೋಗುತ್ತೆ ನಿಮಗೆ. ಅಷ್ಟು ಜನ ಇರ್ತಾರೆ, ಅವ್ರ ಮುಂದೆ ನೀವು ಆ ಲಿರಿಕ್ನ ಮೆಮೊರಿಲಿ ಇಟ್ಕೋಬೇಕು, ಆ ಲಿರಿಕ್ ತಕ್ಕಂತೆ ಲಿಪ್ಸಿಂಕ್ ಮಾಡಬೇಕು, ಲಿಪ್ಸಿಂಕ್ ಮಾಡಿ ಎಕ್ಸ್ಪ್ರೆಷನ್ ಮಾಡಬೇಕು, ಎಕ್ಸ್ಪ್ರೆಷನ್ ತಕ್ಕಂತೆ ಡ್ಯಾನ್ಸ್ ಸ್ಟೆಪ್ಸ್ ಮೂಮೆಂಟ್ ಅದೇ ಕರೆಕ್ಟ್ ರಿದಮ್ ಟೈಮಿಂಗ್ಸೇ ಮಾಡಬೇಕು. ಇದಿಷ್ಟು ನಿಮಗೆ ಅಳವಡಿಸ್ಕೊಂಡು ನೀವು ಸ್ಟೇಜ್ ಮೇಲೆ ಇರ್ತೀರ. ನೀವು ವೆಸ್ಟರ್ನ್ ಕಲ್ತಿದ್ರಾ? ವೆಸ್ಟರ್ನೇ, ನಾನು ಫಸ್ಟ್ ವೆಸ್ಟರ್ನೇ ಕಲ್ತಿದ್ದು. ನನ್ನ ಕಸಿನ್ಸ್ ಎಲ್ಲ ವಿಡಿಯೋ VCR ಕ್ಯಾಸೆಟ್ಸ್ ಎಲ್ಲ ಕಲಿಸೋರು. ಕ್ಲಾಸಿಗೆ ಹೋಗಿಲ್ಲ ನೀವು? ನಾನು ಯಾವ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿಲ್ಲ, ಯಾವ ಫೈಟ್ ಕ್ಲಾಸ್ಗೆ ಹೋಗಿಲ್ಲ, ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ. ಹೋಗಿದ್ರೆ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ವಿ ಅನ್ನೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಅದಕ್ಕೆ ಹೋಗಿಲ್ಲ. ಓಕೆ, ಡ್ಯಾನ್ಸ್ ಥ್ರೂ ಬಂದು ನಿಮ್ಮಲ್ಲಿ ಈ ಆ್ಯಕ್ಟಿಂಗ್ ಅನ್ನೋ ಕಲೆ ಒಂದು ನಿಮ್ಮಲ್ಲಿ ಇದೆ ಅಂತ ಮೊದಲು ಗುರುತಿಸಿದ್ದು ಯಾರು ಸರ್? ನಾನು ಅದೇ ಹೇಳ್ತಾರೆ, ನಾನು KV ರಾಜು ಅವರೇ. ರಾಜು ಅವರು, ಆಮೇಲೆ ಅವ್ರ ಟೀಮು 7-8 ಜನ ಅಸ್ಟೆಂಟ್ಸ್. ನಮ್ಮ MS ರಮೇಶ್ ಅವರು ಡೈರೆಕ್ಟರ್ ಇರ್ಬೋದು, ರಾಜಶೇಖರ್ ಅಂತ ಡೈಲಾಗ್ ರೈಟರ್ ಇದ್ರು, ಪಾಪ ಅವರು ತೀರೋದು. ಅವರು ನನಗೆ ಆ್ಯಕ್ಚುಲಿ ಆನಂದ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ. ಆನಂದ್ ನನಗೆ ಫ್ರೆಂಡು, ಅವ್ರಿಗೂ ಫ್ರೆಂಡ್, ಮ್ಯೂಚುವಲ್ ಫ್ರೆಂಡ್ಸ್ ನಮಗೆ. ಸೊ ಆನಂದ್ ಹತ್ರ ನಾನು ಹೇಳಿದೆ, ಯುವರಾಜ ಈ ಥರ ಹಿಂಗೇನೋ ಪುರಿ ಜಗನ್ನಾಥ್ ಮಾಡ್ತಿದ್ದಾರೆ ಅಂತ. ಆನಂದ್ ರಾಜಶೇಖರ್ಗೆ ಹೇಳಿ, ರಾಜಶೇಖರ್ಗೆ ಆಲ್ರೆಡಿ ನನ್ನ ಮೇಲೆ ನಂಬಿಕೆ ಇತ್ತು, ಹುಚ್ಚ ಮಾಡಿದ್ದೆ. ಒಂದೇ ಸತಿ ಅವ್ರು ಹೇಳಿದ ತಕ್ಷಣ ಆಯ್ತು ಕರ್ಕೊಂಡೋಗಿ ಪುರಿ ಜಗನ್ನಾಥ್ ಹತ್ರ MS ರಮೇಶ್ ಅವ್ರ ಹತ್ರ ಹೇಳ್ಬಿಟ್ಟು ಫಿಕ್ಸೇ ಮಾಡಿಸ್ಬಿಟ್ಟೋದು. ಹುಚ್ಚ ಅನ್ನೋ ಕ್ಯಾರೆಕ್ಟರ್ ಆ ಮೂವಿಯಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ಒಪ್ಕೊಂಡಿರೋದು, ಎಲ್ಲೋ ಈ ಕ್ಯಾರೆಕ್ಟರ್ ನಾನು ಮಾಡಬಹುದಾ, ಮಾಡೋಕ್ಕಾಗತ್ತಾ, ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋ ಥಾಟ್ ಬಂದಿಲ್ವಾ? ಇಲ್ಲ, ಆವಾಗೆಲ್ಲ ನಮಗೆ ಥಾಟ್ ಅಲ್ಲ, ಚಾನ್ಸ್ ಸಿಕ್ಕರೆ ಸಾಕು ಒಂದು. ಸೆಕೆಂಡ್ ಥಿಂಗ್, ಓಂ ಪ್ರಕಾಶ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡೋದು ಅಂದರೆ ಆವತ್ತಿನ ಕಾಲಕ್ಕೆ ಓಂ ಪ್ರಕಾಶ್ ಇಸ್ ನಥಿಂಗ್ ಲೈಕ್ ಎಲ್ಲಿ ಅಂದರೆ ಇವತ್ತಿಗೂ ಅವರು ಟಾಪಲ್ಲೇ ಇದ್ದಾರೆ ಡೈರೆಕ್ಟ್ರು. ಅವಾಗೆಲ್ಲ ರಾಮ್ ಗೋಪಾಲ್ ವರ್ಮ ಇಲ್ಲ ಇನ್ನೂ ದೊಡ್ಡ ರಾಘವೇಂದ್ರ ರಾವ್ ಅಂಥ ದೊಡ್ಡ ಡೈರೆಕ್ಟ್ರಿಗೆ ಸಮ ಇದ್ದವರು ಅವರು. ಸೊ ಓಂ ಪ್ರಕಾಶ್ ಡೈರೆಕ್ಷನ್ ಒಂದ್ಸಲ ಎಂಟ್ರಾದರೆ ಸಾಕು ಅನ್ನೋದಿತ್ತು. ಅಂಥದ್ರಲ್ಲೂ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಅದು ತಮಿಳ್ ವಿಕ್ರಮ್ದು ಸೇದು ರೀಮೇಕ್, ಅದು ಹುಚ್ಚ ಸಿನಿಮಾ. ಆ ಸೇದು ಪಿಕ್ಚರಲ್ಲಿ ನನ್ನ ಕ್ಯಾರೆಕ್ಟ್ರು ಬಂದು ತುಂಬ ಡಮ್ಮಿ ಕ್ಯಾರೆಕ್ಟ್ರು, ಅಷ್ಟೊಂದೇನು ಹೈಲೈಟ್ ಇರಲಿಲ್ಲ. ಓಂ ಪ್ರಕಾಶ್ ಅವರು ಅದನ್ನು ಸ್ವಲ್ಪ ಒಂದು ತುಂಬ ಚೆನ್ನಾಗಿ ಹೈಲೈಟ್ ಮಾಡಿ ಅದಕ್ಕೆ ಸಪ್ರೇಟ್ ಗೆಸ್ಚರ್ ಕೊಟ್ಟು ತುಂಬ ಚೆನ್ನಾಗಿ ನನ್ನ ತೋರಿಸಿದ್ರು. ಅವ್ರಿಗೆ ತೋರಿಸಿ ತಕ್ಕ ನಾನು ಆ್ಯಕ್ಟ್ ಮಾಡಿದ್ದಕ್ಕೆ ಅಲ್ಲಿಂದ ನಮ್ಗೆ ಅವ್ರಿಗೂ ಜರ್ನಿ ಸ್ಟಾರ್ಟ್ ಆಯಿತು. ಫಸ್ಟ್ ನಿಮ್ಮನ್ನು ನೀವು ಥಿಯೇಟ್ರಲ್ಲಿ ನೋಡ್ಕೊಂಡಾಗ, ಸ್ಕ್ರೀನಲ್ಲಿ ನೋಡಿದಾಗ ಹೆಂಗೆ ಅನ್ಸ, ಫೀಲ್ ಹೆಂಗಿತ್ತು ಸರ್? ಅಯ್ಯೋ ಇಲ್ಲ, ಆ್ಯಕ್ಚುಲಿ ಹುಚ್ಚ ನಾನು ಸುದೀಪ್ ನಾವು ಸಾಕಷ್ಟು ಕ್ಲೋಸ್ ಇದ್ವಿ. ಅದು ಬಿಫೋರ್ ಮುಂಚೆಯಿಂದ ಕ್ಲೋಸ್, ನಾವು ಬಿಫೋರ್ ಇಂದನೂ ಪರಿಚಯ, ತುಂಬ ಪರಿಚಯ. ಅದು ಸ್ಪರ್ಶ ಆಗೋ ನಾನು ಅವ್ರ ಜೊತೆ ಇದ್ದೆ ಅವ್ರ ಜೊತೆ. ಸೊ ಅಲ್ಲೇನಾಯಿತು, ಸುದೀಪ್ ಜೊತೆನೇ ನಾವು ಮೇನಕಾ ಥಿಯೇಟ್ರಲ್ಲಿ ಈ ಟ್ಯೂಬ್ ಜಾಗದಲ್ಲಿ ಹೋಗಿ ನೋಡ್ತಾ ಇದ್ದಿದ್ದು ಜನ. ಬಟ್ ನಮಗೆ ಅಲ್ಲಿ ಸುದೀಪ್ಗೆ ಆ ಥರ ಜನ ಸ್ಟಾರ್ಟ್ ಆದ್ರು, ಕಿಚ್ಚ ಹುಚ್ಚ ಅಂತಲ್ಲ. ಅದಾಯಿತು, ಸರಿ ನಾವು ಆಚೆ ಬಂದರೆ ನನ್ನೂ ಗುರ್ತಿಡಿದ್ರು, ಇದೇನಪ್ಪ ಇದ್ಬಿಟ್ಟು ನಾವು ಸುದೀಪ್ ಕಾರಲ್ಲೇ ಎಲ್ಲ ಓಡಾಡಿದ್ದೆ ಅವಾಗೆಲ್ಲ. ಆಮೇಲೆ ಅದಾಗಿ ರಿಲೀಸ್ ಆಗಿ ಒಂದು ತಿಂಗಳು 2 ತಿಂಗಳಿಗೂ ಏನೋ ನನಗೆ ಜ್ಞಾಪಕ ಇಲ್ಲ, ಯುವರಾಜ ರಿಲೀಸ್ ಆಯಿತು. ಯುವರಾಜ ರಿಲೀಸ್ ಆದ್ಮೇಲಂತೂ ನನಗೆ ಇದೇ ಇಲ್ಲ. ಸೊ ಅವಾಗಲೇ ಫಂಕ್ಷನ್ ಸ್ಟಾರ್ಟ್ ಆಗೋಯ್ತು. ನಮಗೆ ಫೋನ್ ತೆಗೆದ್ರೆ ಒಂದು ಕ್ಯಾರೆಕ್ಟ್ರು ಬಿಟ್ಟರೆ ಫಂಕ್ಷನ್, ಇಷ್ಟೇ ಇದ್ದಿದ್ದು. ಅವಾಗ ಯಾವ ಯೂಟ್ಯೂಬ್ ಇರಲಿಲ್ಲ, ಯಾವ ಇದು ಇರಲಿಲ್ಲ. ಆಮೇಲೆ ಈ ಥರ ನಿಮ್ದು ಇನ್ಸ್ಟಾಗ್ರಾಮು ಈ ಥರ ಎಲ್ಲ ಇದ್ಬಿಟ್ಟಿದ್ರೆ ಅವಾಗ ನಮ್ಗೆ ಇನ್ನೂ ಬೇರೆ ಥರ ಫಾಲೋವರ್ಸ್ ಇರೋದು. ಬಟ್ ಅವೆಲ್ಲ ಇಲ್ದೇನೆ ನಾವು ಆ ಟೈಮಲ್ಲಿ ಬಂದ್ವಲ್ಲ, ಅದೇ ನಮಗೆ ಗ್ರೇಟ್ ಅನ್ಸುತ್ತೆ. ಸರ್ ಡೈರೆಕ್ಟಾಗಿ ಒಂದು ಕ್ವಶನ್ ಕೇಳ್ತೀನಿ. ಈಗ ಫಂಕ್ಷನ್ಗಳು ಅಂತ ಹೇಳಿದ್ರಿ, ಸೊ ಅವಾಗ ಬೇಸಿಕಲಿ ನೀವು ಈವೆಂಟ್ಸ್ಗಳಿಗೆ ಹೋಗ್ಬೇಕಾದ್ರೂ ಚಾರ್ಜ್ ಮಾಡ್ತಾ ಇದ್ರಾ? ನಾನು ಇಲ್ಲಿವರೆಗೂ ನಾನು ಯಾರಿಗೂ ಚಾರ್ಜ್ ಮಾಡಿಲ್ಲ.
ಎಷ್ಟೇ ದೂರ ಇರಲಿ ಹೋಗಿದ್ದೀನಿ. ಬಟ್ ಅದು ಆ್ಯಕ್ಚುಲಿ ಅದು ಮಾಡಿದ್ರು ತಪ್ಪಲ್ಲ, ಯಾಕಂದರೆ ಅಷ್ಟು ದೂರ ಕರೀತಾರೆ, ಅವರು ಅರ್ಥ ಮಾಡ್ಕೊಬೇಕು. ಬಟ್ ಅರ್ಥ ಮಾಡ್ಕೋತಕ್ಕೆ ನಾವು ಕೇಳಿಲ್ಲ, ನಾನು ಕೇಳಿಲ್ಲ. ಚಾರ್ಜ್ ಮಾಡೋದ್ರಲ್ಲೂ ತಪ್ಪಿಲ್ಲ ನನ್ನ ಪ್ರಕಾರ. ನಾನು ಲಿಮಿಟೆಡ್ ಓಕೆ, ಹೌದು, ಆ ಥರ ಜಾಸ್ತಿನೂ ಯಾರೂ ಮಾಡಿಲ್ಲ ನಮ್ಮ ಆರ್ಟಿಸ್ಟ್ಗಳು. ಮಾಡೋದ್ರಲ್ಲೂ ತಪ್ಪಿಲ್ಲ, ನಾನು ಮಾಡಿಲ್ಲ, ಜಾಸ್ತಿ ಎಲ್ಲೂ ಮಾಡಿಲ್ಲ. ಈಗ ಅವರೇ ವಾಲಂಟಿಯರ್ಗೆ ಕೆಲವು ಕಡೆ ಕೊಟ್ಟಿರೋದು ಉಂಟು. ಸುಮ್ಮನೆ ಕವರ್ಗೆ ಕೊಟ್ಬಿಡ್ತಾರೆ, ಇದೆಲ್ಲ ಬೇಡಪ್ಪ ಅಂದರೂ ಕೇಳಲ್ಲ, ಕೊಟ್ಟಿದ್ದಾರೆ. ಆ ಥರ ಮಾಡಿದ್ದಾರೆ, ಪಾಪ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಂಡಸ್ಟ್ರಿಗೆ ಬಂದಾಗ ಸ್ಟಾರ್ಟಿಂಗ್ ಸ್ಟ್ರಗಲಿಂಗ್ ಅನ್ನೋದು ಎಲ್ರಿಗೂ ಕಾಮನ್, ಮನೇಲಿ ಕೇಳಕ್ಕಾಗಲ್ಲ. ನಿಜ. ಸೊ ಫೈನಾನ್ಷಿಯಲಿ ವೈಸ್ ಎಷ್ಟು ಸ್ಟೇಬಲ್ ಇದ್ರಿ ಸರ್ ಇಂಡಸ್ಟ್ರಿಗೆ ಇಲ್ಲ, ನನ್ನ ಬಂದಾಗ? ಅದೃಷ್ಟಕ್ಕೆ ನಾನು ನನ್ನ ಫ್ಯಾಮಿಲಿ ಗೋಲ್ಡನ್ ಸ್ಪೂನ್ ಆಕ್ಚುಲಿ ಅಲ್ವಾ ಹೇಳ್ಬೇಕಂದ್ರೆ. ಗೋಲ್ಡನ್ ಸ್ಪೂನ್ ಅಂತ ಏನಿಲ್ಲ, ಪರವಾಗಿಲ್ಲ. ನನಗೆ ಯಾವತ್ತು ನನಗೆ ಇಬ್ಬರು ಅಣ್ಣಂದಿರು ಸಖತ್ತಾಗಿ ನನಗೆ ಕಷ್ಟನೇ ಕೊಟ್ಟಿಲ್ಲ. ಅವರು ಕಾಲೇಜೆಲ್ಲ ಸ್ಕೂಲ್ ಮುಗಿಯೋ ಲೆವೆಲ್ಗೆ ನನಗೆ ಒಳ್ಳೊಳ್ಳೆ ಬೈಕ್ಸ್ ಇದು ಮಾಡಿದರು. ಫಸ್ಟ್ ಪಿ ಎಂಟ್ರ್ ಆಗ್ತಿದ್ದಂಗೆ ಕಾರ್ಗಳು ಸ್ಟಾರ್ಟ್ ಆಗೋಯ್ತು. ಸೊ ನನಗೇನು ಆ ಥರ ಕಷ್ಟ ಆಗಿಲ್ಲ. ಆಮೇಲೆ ನಾನು ಯಾರು ಫಸ್ಟ್ ಪಿಕ್ಚರ್ಗೆ ನನಗೆ ಅದು ಏನಾದರೆ ಪೇಮೆಂಟ್ಗೆ ಅಂತ ಓದೋನೇ ಅಲ್ಲ ನಾನು ಸಿನಿಮಾಗೆ. ಬಟ್ ಆದರೆ ಫಸ್ಟ್ ಪಿಕ್ಚರಿಂದಲೂ ಪೇಮೆಂಟ್ ಕೊಟ್ಟಿದ್ದಾರೆ, ಅದೇ ನನ್ನ ಅದೃಷ್ಟ. ಫಸ್ಟ್ ಮೂವಿಯಲ್ಲಿ ಎಷ್ಟು ತಗೊಂಡಿದ್ರಿ ಸರ್? 18,000 ನನಗೆ ನಮ್ಮ ರೆಹಮಾನ್ ಸರ್ ಕೊಟ್ಟಿದ್ದು ಹುಚ್ಚ ಸಿನಿಮಾಗೆ ಟೋಟಲ್. ಬಟ್ ಆ 18,000 ತಗೊಂಡ್ರಲ್ಲಿ ಸಪ್ರೇಟ್ ನೀವು ಮಾಡ್ಕೊಂಡಿರೋ ರೂಮ್ಗೆ ಖರ್ಚಾಗಿದೆ ಅನ್ಸುತ್ತೆ. ಎಲ್ಲ ಅವ್ರದ್ದೇ. ಓಕೆ, ರೂಮು ಗೀಮು ನಮ್ದೇನಿಲ್ಲ, ಇನ್ನರ್ ವೇರ್ ಒಂದು ಬಿಟ್ಟರೆ ಇನ್ನೆಲ್ಲ ಅವ್ರದ್ದೇ ಕಾಸ್ಟ್ಯೂಮ್ ಆಗಲಿ. ನಮ್ಮ ಸುದೀಪ್ಗೆ ಈ ಫೈಟಲ್ಲಿ ತೊಂದರೆ ಆಯಿತು ಹುಚ್ಚ ಸಿನಿಮಾಲಿ, ಕಾಲ್ಗೆ ಏಟ್ ಬಿದ್ದುಬಿಡ್ತು. ಆ ಟೈಮಲ್ಲಿ ನನ್ನ ಜೊತೆ ಲೋಕಿ ಅಂತ ನನ್ನ ಅಷ್ಟೇನು ತುಂಬ ಇಷ್ಟ ಅದು ಸುದೀಪ್ಗೆ. ಮನೆ ಮಗನ ಥರ ಕೇರ್ ಮಾಡ್ದೆ ನಮ್ಮ ಸುದೀಪ್ನ. ನಾವು ಹಾಗೆ ನೋಡ್ಕೊಂಡ್ವಿ ಅವ್ರನ್ನ. ಆ ಸುದೀಪು ಹೇಳ್ಕೊಂಡಿದ್ದಾರೆ ಕೆಲವು ಕಡೆ. ಅದು ಧರ್ಮೇಂದ್ರ ಕ್ಯಾರೆಕ್ಟ್ರಲ್ಲಿ ಅವ್ರು ಸಪ್ರೇಟ್ ರೂಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾನೆ ಹೊರತು ಅವ್ರು ದುಡ್ಡು ಕೊಟ್ಟು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ. ಯಾವನ ಹಿಂಗೆ ಮಾಡ್ಕೊಂಡಿದ್ದಾನೆ ರೂಮಾಗೆ ತೆಗೆದು ರೂಮ್ ತೆಗೆದು ಏನು ಅಂತ. ಹುಚ್ಚ ಮತ್ತು ಯುವರಾಜ ಇಮಿಡಿಯೇಟು ಧ್ರುವ ಬಂತು ನಮಗೆ, ದರ್ಶನ್ ಅವ್ರದ್ದು ಧ್ರುವ. ಅದರಲ್ಲೂ ಅಷ್ಟೇ ಅನಿಲ್ ರಾಜ್ ಅಂತ ಡಾನ್ ರೋಲು, ಅದು ಓಂಪುರಿ ಅಂತ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದದು. ಅದೂ ತುಂಬ ಹೆಸರು ತಂದು ಕೊಡ್ತೀವಿ. ಈ 3 ಸಿನಿಮಾ ನನಗೆ ಕೆರಿಯರೇ ಚೇಂಜ್ ಮಾಡ್ತು. ಸುದೀಪ್ ಜೊತೆನೇ ನಾವು ಮೇನಕಾ ಥಿಯೇಟ್ರಲ್ಲಿ ಈ ಟ್ಯೂಬ್ ಜಾಗದಲ್ಲಿ ಹೋಗಿ ನೋಡ್ತಾ ಇದ್ದಿದ್ದು ಜನ. ಬಟ್ ನಮಗೆ ಅಲ್ಲಿ ಸುದೀಪ್ಗೆ ಆ ಥರ ಜನ ಕಿರ್ಚಕ್ಕೆ ಸ್ಟಾರ್ಟ್ ಆದ್ರು, ಕಿಚ್ಚ ಹುಚ್ಚ ಅಂತೆಲ್ಲ. ಅದಾಯಿತು, ಸರಿ ನಾವು ಆಚೆ ಬಂದರೆ ನನ್ನೂ ಗುರ್ತಿಡಿದ್ರು.